ನಾನಿವತ್ತು ಚಿಕನ್ ಬಿರಿಯಾನಿ ಮಾಡೋದನ್ನ ಯಾವ ಥರ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದು ದಿಢೀರಂತ ಮಾಡಬಹುದು. ಮೊದಲೊಂದು ಪ್ಯಾನಲ್ಲಿ ಎಣ್ಣೆನ ತಗೊಳ್ಳಿ. ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ನಾನು. ಒಂದು ಪಲಾವ್ ಎಲೆನ ಹಾಕ್ಕೊಳ್ಳಿ. ಅದು ಸ್ವಲ್ಪ ಬೇಯ್ದಾದ್ಮೇಲೆ ಒಂದು 10 ಮೆಣಸಿನಕಾಯಿ, ಒಂದು ಈರುಳ್ಳಿನ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ಅದಾದಮೇಲೆ ಒಂದು 4 ಟೊಮೆಟೊ ಕಾಯಿ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಅದ್ರ ಜೊತೆಗೆ 4 ಹೋಳು ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಚಕ್ಕೆ, ಲವಂಗ ಇಷ್ಟನ್ನು ಹಾಕಿ ರುಬ್ಕೋಬೇಕು. ಆಮೇಲೆ ತೊಳೆದಿಟ್ಟಿರೋ ಪೀಸ್ನ ಅದು ಕಾದಿರೋ ಅಂದರೆ ಈರುಳ್ಳಿ ಕಾದಿರೋದ್ರಲ್ಲಿ ಹಾಕಬೇಕು. ಅದ ನಂತರ ಸಣ್ಣಗೆ ಹೆಚ್ಚಿರೋ ಅಂಥ ಪುದೀನನ ಹಾಕ್ಕೋಬೇಕು. ಸ್ವಲ್ಪ ಬಾಡಿಸ್ಕೋತಾ ಇರಬೇಕು. ಒಂದು ಅರ್ಧ ಹೋಳು ನಿಂಬೆಹಣ್ಣು ಆವಾಗಲೇ ಹಾಕ್ಕೊಂಡ್ಬಿಡ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಸ್ವಲ್ಪ ಅರಿಶಿನ ಹಾಕಬೇಕು. ಇದು ನಾನು ಗ್ರೀನ್ ಚಿಕನ್ ಬಿರಿಯಾನಿನ ಮಾಡ್ತಾ ಇರೋದು. ಮತ್ತು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಅದನ್ನು ತಿರುಗಿಸ್ಕೋಬೇಕು, ಅಂದರೆ ಬಾಡಿಸ್ಬೇಕು. ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಆಮೇಲೆ ತೊಳೆದಿಟ್ಟಿರೋ ಅಂಥ ಬಾಸ್ಮತಿ ಅಕ್ಕಿ ಪ್ಲಸ್ ಕೋಲಂ ರೈಸ್ ಇವೆರಡನ್ನೂ ಮಿಕ್ಸ್ ಮಾಡಿದ್ದೀನಿ ನಾನು. ತೊಳೆದಿಟ್ಟು ಅರ್ಧ ಗಂಟೆ ಮುಂಚೆ ತೊಳೆದಿರಬೇಕು. ಅದನ್ನು ಹಾಕಿ ಬಾಡಿಸ್ಕೋಬೇಕು. ನಂತರ ಅದಕ್ಕೆ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಬೇಕು. ನಾನಿಲ್ಲಿ 2 ಚಮಚ ನೀರನ್ನು ಹಾಕಿದ್ದೀನಿ. 1/4 kg ಮತ್ತು 1/4 kg ಅರ್ಧ ಅಕ್ಕಿ ಆಗಿದೆ ನನಗೆ ಟೋಟಲಿ. ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ನನ್ನ ಕಣ್ಣಳತೆ ಥರ ನಾನು ಅರ್ಧ ಸ್ಪೂನ್ವರೆಗೂ ಬರಬೇಕದು. ಆ ರೀತಿ ನಾನು ಅಳತೆಗೆ ನೀರು ಹಾಕ್ಕೋತೀನಿ. ನಿಮಗೆ ಗೊತ್ತಿರೋ ಹಾಗೆ ನೀವು ನೀರು ಹಾಕ್ಕೋಬಹುದು ಅದಕ್ಕೆ. ಇವಾಗ ಚೆನ್ನಾಗಿ ಕಲಿಸ್ಕೊಂಡು ಲಿಡ್ನ ಮುಚ್ತಾ ಇದ್ದೀನಿ. ಈಗ ನಾವು 3 ಸೀಟಿನ ಹಾಕ್ಕೋಬೇಕು. ಅದೇ 2 ಸೀಟಿನ ಫಾಸ್ಟಾಗಿ, 1 ಸೀಟಿನ ಸ್ಲೋ ಆಗಿ ಇಟ್ಕೋಬೇಕು. ಈಗ ಈ ಥರ ಬಂದಿರುತ್ತೆ ಅದು ಓಪನ್ ಮಾಡಿ ನೋಡಿದರೆ. ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನಾವು. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಫಾಸ್ಟಾಗಿ ಮಾಡ್ಬೋದು. 15 ನಿಮಿಷ ತಯಾರಿಗಾದರೆ ಒಂದು 15 ನಿಮಿಷದಲ್ಲಿ ನಾವು ಮಾಡಿಟ್ಬಿಡ್ಬೋದು ಇದನ್ನು. ಇನ್ನೂ ಫಾಸ್ಟಲ್ಲಿ ಮಾಡ್ತೀನಿ ನಾನು. ಇದು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೋಸ್ಕರ ಸ್ವಲ್ಪ ಲೇಟಾಗಿದೆ ನೋಡಿ. ಬ್ಯಾಚುಲರ್ಸ್ಗಂದ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ನಾನು ಇದ್ರ ಜೊತೆ ಕಬಾಬು ಮಾಡ್ಕೊಂಡಿದ್ದೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ತಣ್ಣಗಾದ ಮೇಲಂತೂ ಇನ್ನೂ ರುಚಿಯಾಗಿರುತ್ತೆ ಮಧ್ಯಾಹ್ನದ ಹೊತ್ತಿಗೆ. ಅದಕ್ಕೆ ನಾನು ಮಧ್ಯಾಹ್ನದಕ್ಕೂ ಕೂಡ ಮಾಡ್ಕೊಂಡಿದ್ದೀನಿ. ಲಂಚ್ ಬಾಕ್ಸ್ಗೆ ನಮ್ಮ ಹಸ್ಬೆಂಡ್ಗೆ ಇದನ್ನೇ ಕಟ್ಕೊಳಿಸಿದ್ದೆ ನಾನು. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.